ಈಲ್ ಫಿಶ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದೊಂದು ಈಲ್ ಫಿಶ್. ಕ್ಯಾಪ್ಟಿವ್ ಅಲ್ಲಿ ಇದು ಆಲ್ಮೋಸ್ಟ್ ಒಂದು 3 to 4 feet ವರೆಗೂ ಹೋಗುತ್ತೆ. ಸ್ಪೇಸ್ ತುಂಬಾ ದೊಡ್ಡದು ಕೊಡ್ತಿದ್ದಾರೆ. ಆಲ್ಮೋಸ್ಟ್ ಒಂದು 6 feet 7 feet ವರೆಗೂ ಇದ್ರದ್ದು ರೆಗ್ಯುಲರ್ ಹೈಟ್ ಇದು ಈಲ್ ಫಿಶ್. ಇದು ಬಂದು ಫುಡ್ ಇಂಟೇಕ್ ಮಾಡೋದು ಡೆಡ್ ಫಿಶಸ್ ಮಾತ್ರ. ಪೆಲೆಟ್ಸ್ ಗೆ ತುಂಬಾ ಕಡಿಮೆ ಇದೆ ಇಂಟೇಕ್ ಆಗೋದು. ಸೊ ತುಂಬಾ ಜಾಸ್ತಿ ದೊಡ್ಡದು ಗ್ರೋತ್ ನಾವು ಇದಕ್ಕೆ ನೋಡಕ್ ಆಗಲ್ಲ ಕ್ಯಾಪ್ಟಿವ್ ಬ್ರೀಡ್ ಅಲ್ಲಿ. ವೈಲ್ಡ್ ಅಲ್ಲಿ ಇದು 6 feet to 7 feet ವರೆಗೂ ಹೋಗುತ್ತೆ. ಈಲ್ಡ್ ಅಲ್ಲಿ ಒಂದು 7 to 8 ವೆರೈಟೀಸ್ ಬರುತ್ತೆ. 12 ವರೆಗೂ ಹೋಗುತ್ತೆ. ಪಿಕಾಕ್ ಈಲ್ ಅಂತಾನೂ ಬರುತ್ತೆ. ಇದಕ್ಕೆ ಸ್ವಲ್ಪ ನಾರ್ಮಲ್ ಎಲ್ಲಾ ಫಿಶಸ್ ಜೊತೆ ಇಕ್ಬೋದು. ನೋಡಕ್ಕೆ ಮಾನ್ಸ್ಟರ್ ಫಿಶ್ ತರ ಕಾಣಿಸುತ್ತೆ. ಆದ್ರೆ ಗೋಲ್ಡ್ ಜೊತೆನೂ ಇಕ್ಬೋದು. ಇದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ, ಯಾರಿಗೂ ಅಟ್ಯಾಕ್ ಮಾಡಲ್ಲ. ಅದ್ರ ಪಾಡ್ಗ ಅದಿರುತ್ತೆ. ಹೈಡಿಂಗ್ ಸ್ಪಾಟ್ ಒಂದು ಕೊಡಬೇಕು. ಹೈಡ್ ಹಾಕೊಂಡಿರುತ್ತೆ. ಅದು ಯಾವಾಗ ಬೇಕು ಅವಾಗ ಬರುತ್ತೆ. ಆಟ ಆಡ್ಕೊಂಡು ಆರಾಮಾಗಿರುತ್ತೆ. ಸೊ ನೀವು ನೋಡ್ಬೋದು. ಬ್ರೋ ಇದು ಲೈಫ್ ಸ್ಪ್ಯಾನ್ ಬಂದಿತ್ತು ಫಿಶಸ್ ಲೈಫ್ ಸ್ಪ್ಯಾನ್ 1 year ಬರುತ್ತೆ, 7-8 years ಬರುತ್ತೆ. ಫಿಶಸ್ ನೀವು ಅದಕ್ಕೆ pH ಲೆವೆಲ್ ವಾಟರ್ ಅದೆಲ್ಲ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ಬರಲ್ಲ. ಇದಕ್ಕಂತೂ 6 feet 7 feet ಗ್ರೋ ಆಗಕ್ಕೆ ಟೈಮು ತಗೊಳುತ್ತೆ. ಇನ್ನು ಇಶ್ಯೂನೂ ಬರಲ್ಲ. ನಿಮ್ಮ ಹತ್ರ ಆಲ್ಮೋಸ್ಟ್ 3 to 4 ಪೇರ್ಸ್ ಇದೆ. ಮರಿ ಬೇರೆ ಇದೆ ನೋಡ್ದಂಗೆ. ಇದು ಯಾವಾಗಲೂ ಹೈಡಿಂಗ್ ಸ್ಪೇಸ್ಗೋಸ್ಕರ ಯಾವಾಗಲೂ ಫಿಲ್ಟರ್ ಹೈಡಿಂಗ್ ಸ್ಪಾಟ್ಸ್ ಅದಕ್ಕೆ ಕೊಡಲೇಬೇಕು. ಅದಕ್ಕೆ ಫಿಲ್ಟರ್ ಹತ್ರ ಹೋಗುತ್ತೆ ಹೈಡ್ ಆಗಕ್ಕೆ. ನಾವು ಹೈಡಿಂಗ್ ಸ್ಪಾಟ್ಸ್ ಸಿಕ್ಕಿದ್ವಿ. ಯಾವಾಗಲೇ ನೀವು ನೋಡಿದ್ರೆ ವಿಡಿಯೋಸ್ ಅಲ್ಲಿ ಕಾಣಿಸುತ್ತೆ. ಇವಾಗಲೇ ನಿಮ್ಗೆ ತೋರ್ಸೋಕಂತ ಮಾತ್ರ ಎತ್ತಿರೋದು ನಾನು. ಇದಕ್ಕೆ ಹೀಟರ್ ಮೇಂಟೈನ್ ಮಾಡಬೇಕಾ? ವಾಟರ್ ಟೆಂಪರೇಚರ್ ಮೇಂಟೈನ್ ಬ್ಯಾಲೆನ್ಸ್ ಮಾಡಬೇಕಷ್ಟೇ. ತುಂಬಾ ಜಾಸ್ತಿ ಕೋಲ್ಡ್ ಆಗ್ಬಿಟ್ರೆ ಕೋಲ್ಡ್ ಸ್ವಲ್ಪ ವೆದರ್ ಚೆನ್ನಾಗಿಲ್ಲ ಅಂತ ನಾವು ಹೀಟರ್ಸ್ ಎಲ್ಲಾ ಟ್ಯಾಂಕ್ಸ್ ಯೂಸ್ ಮಾಡ್ತೀವಿ. ಇನ್ಕ್ಲೂಡಿಂಗ್ ಮಾನ್ಸ್ಟರ್ ಫಿಶಸ್ಗೂ ನಾವು ಹೀಟರ್ಸ್ ಯೂಸ್ ಮಾಡ್ತೀವಿ. ತುಂಬಾ ವಾಟರ್ ಚಿಲ್ಡ್ ವಾಟರ್ ಆಗ್ಬಿಟ್ರೆ ಅದಕ್ಕೆ ಎಫೆಕ್ಟ್